ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನನ್ನ ಕನಸು. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಪ್ಲೀಸ್ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ತುಳಸಿ ಗಿಡದ ಬಗ್ಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಎಲ್ಲರ ಮನೆ ಮುಂದೆ ತುಳಸಿ ಗಿಡ ಇರುತ್ತೆ. ಎಲ್ಲರೂ ಡೈಲಿ ನಾವು ಪೂಜೆ ಮಾಡ್ತೀವಿ ಅಲ್ವಾ. ತುಳಸಿ ಗಿಡಕ್ಕೆ ಪೂಜೆ ಮಾಡೋದ್ರಿಂದ ಅದು ಶುಭದ ಸಂಕೇತ ಆಗಿರುತ್ತೆ. ತುಳಸಿ ಗಿಡ ಮನೆ ಮುಂದೆ ಇರೋದ್ರಿಂದ ಧನಾತ್ಮಕ ಶಕ್ತಿಯನ್ನು ಹೆಚ್ಚುತ್ತೆ, ನಕಾರಾತ್ಮಕ ಶಕ್ತಿಯನ್ನು ಓಡಿಸುತ್ತೆ. ಪೂಜೆ ಮಾಡಿರೋ ತುಳಸಿನ ಕಿತ್ಬಿಟ್ಟು ದೇವ್ರಿಗೆ ಇಡಬಾರ್ದು. ನಾವು ದೇವ್ರಿಗೆ ಮುಡ್ಸೋಕೆ ಅಂತಲೇ ಸಪ್ರೇಟ್ ಒಂದು ತುಳಸಿನ ಹಾಕ್ಕೊಂಡಿರಬೇಕು. ತುಳಸಿ ಗಿಡನ ಲಕ್ಷ್ಮೀ ದೇವಿ ಸಂಕೇತ ಎಂದು ಹೇಳಲಾಗಿದೆ. ತುಳಸಿ ಗಿಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನ ತಿನ್ನೋದ್ರಿಂದ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ತುಳಸಿ ಎಲೆನ ನರಗಳ ಟಾನಿಕ್ ಅಂತಲೂ ಹೇಳ್ಬೋದು. ಬಾಯಿ ದುರ್ವಾಸನೆ ಬರ್ತಾ ಇತ್ತಂದರೆ ನಾವು ತುಳಸಿ ಎಲೆನ ಕಿತ್ಕೊಂಡು ತಿನ್ನೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ. ಸಣ್ಣ ಮಕ್ಕಳಿಗೆ ಪದೇ ಪದೇ ಕೆಮ್ಮು, ಜ್ವರ, ಶೀತ ಈ ಥರ ಬರ್ತಾ ಇದ್ದರೆ ತುಳಸಿ ಎಲೆನ ಕಿತ್ಬಿಟ್ಟು ನೀರಿಗೆ ಹಾಕಿ ಸ್ವಲ್ಪ ಕುದಿಸ್ಬಿಟ್ಟು ಕುಡಿಸೋದ್ರಿಂದ ಕೂಡ ಕಡಿಮೆ ಆಗುತ್ತೆ. ತುಳಸಿ ನೀರನ್ನ ಕುಡ್ದಿಲ್ಲ ಅಂದರೆ ಬರೀ ತುಳಸಿ ಎಲೆನೇ ತಿನ್ನಿಸೋದ್ರಿಂದನೂ ಕೂಡ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಿಷ್ಣು ದೇವರಿಗೆ ಪ್ರಿಯವಾಗಿರೋ ದಳ ಅಂದರೆ ಅದು ತುಳಸಿ ದಳ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.